ಏನು ಸ್ವಾಮಿ ನೀವೇನು ಮೌಂಟೇನ್ ಪರ್ಸನ, ಯಾವಾಗ ನೋಡಿದ್ರೂ ಬೆಟ್ಟನೇ ಹತ್ತಾ ಇರ್ತೀರಿ ಅಂತ ಎಲ್ಲರೂ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಅಂತ ಅಲ್ಲ, ಭಾಳ ಸಮಯದಿಂದ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ. ನಿಮ್ಗೆ ಸೌಂಡ್ ಕೇಳ್ತಾ ಇರ್ಬೋದು, ಬೀಚಲ್ಲಿದ್ದೀನಿ ಅಂತ ನಿಮ್ಗೆ 100% ಗೊತ್ತಿದೆ. ಆದರೆ ಇದು ಎಂಥ ಬೀಚ್ ಅಂತ ಹೇಳಿದರೆ, ನದಿ ಮತ್ತು ಸಮುದ್ರ ಒಟ್ಟಾಗುವಂತಹ ಜಾಗ. ಕಾರ್ಕಳದಿಂದ 57 ಕಿಲೋಮೀಟರ್ ದೂರ ಇರತಕ್ಕಂತಹ ಬೇಂಗ್ರೆಯಲ್ಲಿರುವಂತಹ ಡೆಲ್ಟಾ ಪಾಯಿಂಟ್ ಬೀಚಲ್ಲಿ ನಾನಿದ್ದೇನೆ. ಬನ್ನಿ, ಬೆಳಿಗ್ಗೆ ಬೇಗ ನಾನು ಎದ್ದು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ಸುಂದರ ಸಮುದ್ರದ ತಟದಲ್ಲಿ ಅದರ ಪಕ್ಕದಲ್ಲೇ ಒಟ್ಟಾಗುವಂಥ ನದಿಯ ಭಾಗದಲ್ಲಿ ನಿಂತುಕೊಂಡು ಸೂರ್ಯೋದಯವನ್ನು ನೋಡುವಂಥದ್ದೇ ಭಾಳ ಸುಂದರ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಬಂದಿದ್ದೇನೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಳ್ಳಂಬೆಳಿಗ್ಗೆ ಈ ಮಾರ್ಗದಲ್ಲಿ ಹೋಗುವಂಥದ್ದೇ ಒಂದು ಚಂದ. ಯಾಕೆ ಅಂತ ಹೇಳಿದರೆ, ಈ ರಸ್ತೆಯಲ್ಲಿ ಎಡಭಾಗದಲ್ಲಿ ಸಮುದ್ರ ಇದ್ದರೆ ಬಲಭಾಗದಲ್ಲಿ ನದಿ ಹರಿತಾ ಇರುತ್ತೆ ನೋಡಿ. ಸೂರ್ಯೋದಯಕ್ಕೆ ಸಕಲ ಸನ್ನದ್ಧರಾಗಿ ನಿಂತಿರೋ ಥರ ಇದೆ ಅಲ್ವಾ? ಈಗ ನಾನು ನದಿ ಹತ್ತಿರ ಬಂದಿದ್ದೇನೆ. ಬೆಳ್ಳಂಬೆಳಿಗ್ಗೆ ಹಕ್ಕಿಗಳ ಕಲರವ, ಈ ಸುಂದರ ದೃಶ್ಯಗಳನ್ನು ನೋಡುವಂಥದ್ದು ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷವನ್ನು, ಖುಷಿಯನ್ನು ತುಂಬುತ್ತದೆ. ನಾನು ಹೋಗೋದಕ್ಕಿಂತ ಮೊದಲೇ ಮೀನುಗಾರರು ತಮ್ಮ ತಮ್ಮ ಬೋಟ್ಗಳನ್ನು ಹಿಡಿದುಕೊಂಡು ತಮ್ಮ ಗುಂಪುಗಳ ಜೊತೆಗೆ ಅವರವರ ಜಾಗಕ್ಕೆ ಹೋಗಿ ತಮ್ಮ ಕೆಲಸ ಪ್ರಾರಂಭ ಮಾಡಿದರು. ನಾನು ಕೂಡ ಮೀನುಗಾರರನ್ನು ಮೊದಲ ಬಾರಿಗೆ ಭಾಳ ಹತ್ತಿರದಿಂದ ಗಮನಿಸಿದಾಗ ನನಗನ್ನಿಸ್ತು, ಎಷ್ಟು ಹೊತ್ತು ಕಾಯಬೇಕು, ಬಲೆಗಳನ್ನು ಬೀಸಿ ಆ ಜಾಗದಲ್ಲಿ ನಿಂತುಕೊಂಡು ನಾವು ಅಬ್ಸರ್ವ್ ಮಾಡ್ತಾ ಕೂತಿರಬೇಕು. ನಾವೇನಕ್ಕೆ ಬಂದಿದ್ವಿ, ಆ ಟೈಮ್ ಭಾಳ ಹತ್ತಿರ ಆಯಿತು. ಸೂರ್ಯೋದಯ ಆಗಲಿಕ್ಕೆ ಪ್ರಾರಂಭ ಆಗಿದೆ. ನನಗೆ ಮಾತ್ರ ಸ್ವಲ್ಪ ಸೂರ್ಯ ಕಾಣ್ತಾ ಇದ್ದಾರೆ, ನಿಮಗೂ ಕಾಣ್ತಾ ಇರ್ಬೋದು. ಸ್ವಲ್ಪ ಹೊತ್ತು ಕಾಯೋಣ, ಏನು ಹೇಳ್ತೀರಿ ಅಲ್ವಾ? ನಾನು ನೇಚರ್ನ ಮಧ್ಯದಲ್ಲಿ ನಿಂತ್ಕೊಂಡು ಇದನ್ನು ನೋಡಿದ್ರಿಂದ ನನ್ನ ಮೈಯೆಲ್ಲ ರೋಮಾಂಚನ ಆಗಿತ್ತು. ಹಾಗಾಗಿ ಇದನ್ನು ನೀವು ಆ ಜಾಗದಲ್ಲಿ ಹೋಗೇ ಅನುಭವಿಸ್ಬೇಕು ಅಂತ ನನಗೆ ಅನ್ನಿಸ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅದರ ಲೈಟ್ ನೀರಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಸೂರ್ಯೋದಯವನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಏನು ಇಲ್ಲಿ ವಿಶೇಷ ಅಂತ ಹೇಳಿದರೆ, ನಾನು ಆಗಷ್ಟೇ ಹೇಳಿದ ಹಾಗೆ ಇಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನಿಂದ ಹುಟ್ಟಿದಂಥ ನದಿ ಸ್ವರ್ಣ ನದಿ ಅಥವಾ ಸುವರ್ಣ ನದಿ ಅಂತ ಕರಿತೇವೆ. ಆ ನದಿ ಸೇರುವಂತಹ ಜಾಗ ಇದೆ. ಈಗ ನಾವು ಸಮುದ್ರ ಮತ್ತು ನದಿ ಒಟ್ಟಾಗುವಂತಹ ಜಾಗವನ್ನು ನೋಡಲಿಕ್ಕಿದ್ದೇವೆ. ಬನ್ನಿ. ಕಡೆಯಿಂದ ಭಾಳ ಶಾಂತವಾಗಿರ್ತಕ್ಕಂಥದ್ದೇ ಸ್ವರ್ಣ ನದಿ. ಆದರೆ ಆ ಸ್ವರ್ಣ ನದಿ ಇಲ್ಲಿ ಬಂದು ಸಮುದ್ರವನ್ನು ಸೇರಿಕೊಳ್ಳುತ್ತದೆ. ತುಂಬ ಜನ ಹೇಳೋದನ್ನು ಕೇಳಿದ್ದೇನೆ, ನಮ್ಮ ಎಲ್ಲ ಟೆನ್ಷನ್ಗಳು ಕಡಿಮೆ ಆಗಬೇಕು ಅಂದರೆ ಸಮುದ್ರದ ಅಲೆಗಳನ್ನು ನೋಡ್ತಾ ಕೂತ್ಕೋಬೇಕು.
ಇಲ್ಲಿವರೆಗೂ ನನಗೆ ಅನುಭವಕ್ಕೆ ಬರದೇ ಇದ್ದರೂ ಕೂಡ ಯಾವಾಗ ನಾನು ಈ ಜಾಗದಲ್ಲಿ ಕೂತ್ಕೊಂಡು ಈ ಅಲೆಗಳನ್ನು ನೋಡ್ತಾ ಕೂತಿದ್ದೆ, ನನಗೂ ಹಾಗೆ ಅನ್ನಿಸ್ತು. ಎಲ್ಲ ಸಮಸ್ಯೆಗಳು ಈ ಅಲೆಗಳ ಥರ ದೂರ ದೂರ. 2 ವಾರಗಳ ಹಿಂದೆ ನನ್ನ ಸಂಡೇ ವಿತ್ ಶ್ರೇಯನ್ನಲ್ಲಿ ನಾನು ಮಾಡಿದಂತಹ ಜಾಗ ಕೂಡ್ಲು ತೀರ್ಥ ಅಂತ ನಾನು ನಿಮಗೆ ತೋರಿಸಿದ್ದೆ. ಕೂಡ್ಲು ತೀರ್ಥದಲ್ಲಿ ಹುಟ್ಟಿದಂತಹ ಸೀತಾ ನದಿ ಮುಂದೆ ಸ್ವರ್ಣ ನದಿಯನ್ನು ಸೇರಿಕೊಳ್ಳುತ್ತದೆ. ಅದೇ ಸ್ವರ್ಣ ನದಿ ಒಟ್ಟಾಗುವಂಥ ಸಮುದ್ರಕ್ಕೆ ನಾನು ಬಂದಿದ್ದೇನೆ. ಭಾಳ ಸಂತೋಷ ಇದೆ. ಯಾವಾಗಲೂ ಕೂಡ ಸಮುದ್ರವನ್ನು ಸಂಜೆಯ ಹೊತ್ತಿಗೆ ಸನ್ಸೆಟ್ಟಿಗೋಸ್ಕರ ಬಂದು ನೋಡುವಂಥ ಪ್ರತೀತಿಯನ್ನು ನಾನು ಇಟ್ಕೊಂಡಿದ್ವಿ, ಅಥವಾ ಎಲ್ಲರೂ ಕೂಡ ಅದನ್ನೇ ಮಾಡ್ತೇವೆ. ಆದರೆ ಬೆಳಿಗ್ಗೆ ಬೇಗ ಬಂದು ಈ ಸಮುದ್ರವನ್ನು ನೋಡುವಂಥದ್ದೇ ಭಾಳ ಆನಂದ ಅಂತ ನನಗೆ ಅನ್ನಿಸ್ತಾ ಇದೆ. ಬನ್ನಿ ಇನ್ನೂ ಒಂಚೂರು ನೋಡ್ಕೊಂಡು ಬರೋಣ. ಬೆಳಿಗ್ಗೆ ನಾವು ಸೂರ್ಯೋದಯ ನೋಡಲಿಕ್ಕೆ ಅಂತ ಬಂದಿದ್ದರೆ ಮೀನುಗಾರರು ತಮ್ಮ ದೈನಂದಿನ ಕೆಲಸವನ್ನು ಪ್ರಾರಂಭ ಬೆಳಿಗ್ಗೆ ಆವಾಗಲೇ ಮಾಡಿದ್ದಾರೆ, ರೆಡಿಯಾಗಿದ್ದಾರೆ. ತಮ್ಮ ಕೆಲಸವನ್ನು ಮಾಡಲಿಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಬೆಳಿಗ್ಗೆ ಭಾಳ ಫ್ರೆಶ್ ಆಗಿ ನಾನಿದ್ದಾನೆ. ಈ ಜಾಗ ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಭಾಳ ಖುಷಿ ಏನು ಅಂತ ಹೇಳಿದರೆ, ಬೆಳಿಗ್ಗೆ ಬಂದಾಗ ಯಾವುದೇ ಬೇರೆ ಜನರು ನನಗೆ ನೋಡ್ಲಿಕ್ಕೆ ಸಿಗಲಿಲ್ಲ. ಇಲ್ಲಿಯ ಸ್ಥಳೀಯರಲ್ಲದೆ ಬೇರೆ ಯಾವುದೇ ಪ್ರವಾಸಿಗರು ಕೂಡ ಈ ಜಾಗದಲ್ಲಿಲ್ಲ. ಭಾಳ ಶಾಂತವಾಗಿರ್ತಕ್ಕಂತಹ ಜಾಗ. ಈ ಜಾಗದಲ್ಲಿ ನಿಂತುಕೊಂಡು ಈ ಪ್ರಕೃತಿಯನ್ನು ನೋಡುವಂಥದ್ದೇ ಒಂದು ಸೌಭಾಗ್ಯ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು ಇಷ್ಟೇ, ನೀವು ಉಡುಪಿಯಲ್ಲಿದ್ದರೆ ನೀವು ತಪ್ಪದೆ ಬರಬೇಕಾಗಿರುವಂತಹ ಜಾಗ ಯಾವುದಾದ್ರೂ ಇದ್ದರೆ ನನ್ನ ಪ್ರಕಾರ ಬೇಂಗ್ರೆಯಲ್ಲಿರ್ತಕ್ಕಂತಹ ಡೆಲ್ಟಾ ಪಾಯಿಂಟ್ ಬೀಚ್, ವ್ಯಾರ್ ಯು ಕ್ಯಾನ್ ಸಿ ಮೀಟಿಂಗ್ ದ ರಿವರ್. ಅಂದ ಹಾಗೆ ಈ ಬೇಂಗ್ರೆ ಬೀಚ್ಗೆ ಡೆಲ್ಟಾ ಪಾಯಿಂಟ್ ಬೀಚ್ ಅಂತ ಬರಲಿಕ್ಕೆ ಕಾರಣ ಏನು ಅಂತ ನೀವು ನನ್ನ ಹತ್ರ ಕೇಳಿದ್ರೆ, ನಿಮಗೆ ಗೊತ್ತಿರಬೇಕು, ಒಂದು ನದಿ ಹರಿದುಕೊಂಡು ಬರುವಾಗ ಅದು ಕೇವಲ ನೀರನ್ನು ತಗೊಂಡು ಬರೋದಿಲ್ಲ. ಅದರ ಕೆಳಗಡೆ ಇರತಕ್ಕಂತಹ ಕಲ್ಲುಗಳನ್ನು, ಮರಳುಗಳನ್ನು ಹಾಗೂ ಬೇರೆ ಬೇರೆ ಪದಾರ್ಥಗಳನ್ನು, ಮರಳುಗಳನ್ನು ಹಿಡ್ಕೊಂಡು ಬರ್ತದೆ. ಹೀಗೆ ಬಂದು ಸಮುದ್ರವನ್ನು ಸೇರುವಂತಹ ಸಮಯದಲ್ಲಿ ಲೆಟರ್ ಆಗಿರ್ತಕ್ಕಂಥ ಡೆಲ್ಟಾ ಆಕೃತಿಯಲ್ಲಿ ಭೂಭಾಗಗಳನ್ನು ನದಿ ವಿಭಜಿಸ್ತದೆ. ನಾನು ನಿಮಗೆ ಸಾಧ್ಯ ಆದರೆ ಅದರ ಚಿತ್ರವನ್ನು ತೋರಿಸ್ತೇನೆ. ಯಾಕಂದರೆ ನನ್ನ ಹತ್ರ ಡ್ರೋನ್ ಇಲ್ಲದೆ ಇರೋದ್ರಿಂದ ನಾನು ಡ್ರೋನ್ನ ಮೂಲಕ ಏನಾದರೂ ಮೇಲ್ಗಡೆಯಿಂದ ಪಿಕ್ಚರ್ ತೆಗೆದ್ರೆ ನಿಮಗೆ ಡೆಲ್ಟಾ ಆಕೃತಿ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಈ ಡೆಲ್ಟಾ ಆಕೃತಿ ಆಗಲಿಕ್ಕೆ ಕಾರಣ ನದಿ ಮತ್ತು ಸಮುದ್ರ ಒಟ್ಟಾಗುವಂಥದ್ದು. ಹಾಗಾಗಿ ಎಲ್ಲೆಲ್ಲಿ ನದಿ ಮತ್ತು ಸಮುದ್ರ ಒಟ್ಟಾಗ್ತದೋ ವಿಶೇಷವಾಗಿ ಆ ಜಾಗಗಳು ಡೆಲ್ಟಾ ಆಕೃತಿಯಲ್ಲಿರ್ತದೆ. ಹಾಗಾಗಿ ಗ್ರೀಕ್ನ ಲೆಟರ್ ಡೆಲ್ಟಾ ಆಕೃತಿಯಲ್ಲಿ ಭೂಭಾಗ ಆಗುವುದರಿಂದ ಈ ಜಾಗವನ್ನು ಡೆಲ್ಟಾ ಪಾಯಿಂಟ್ ಅಂತ ಕರೀತಾರೆ. ಹಾಗಾಗಿ ಡೆಲ್ಟಾ ಪಾಯಿಂಟ್ನಲ್ಲಿರ್ತಕ್ಕಂಥ ಬೀಚನ್ನು ಡೆಲ್ಟಾ ಪಾಯಿಂಟ್ ಬೀಚ್ ಅಂತ ಕರೀತಾರೆ. ಎಲ್ಲಿ ನೋಡಿದ್ರಲ್ಲಿ ನಮಗೆ ಪ್ಲಾಸ್ಟಿಕ್ಗಳು ನೋಡ್ಲಿಕ್ಕೆ ಸಿಗ್ತದೆ. ನಾಳೆ ಬೇಸರದ ಸಂಗತಿ ಏನು ಅಂತ ಹೇಳಿದರೆ, ನಾಳೆ ಇದೇ ಜನ ಫಾರಿನ್ಗೆ ಹೋಗ್ತಾರೆ. ಫಾರಿನಲ್ಲಿ ಯಾವುದೋ ಒಂದು ಬೀಚಿಗೆ ಹೋಗ್ತಾರೆ. ಆ ಬೀಚಿಗೆ ಹೋಗ್ಬಿಟ್ಟು ಹೇಳ್ತಾರೆ, ಏನು ರೀ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬೀಚನ್ನ ಅಂತ. ಆದರೆ ಈ ಬೀಚಿಗೆ ಬಂದಾಗ ಈ ರೀತಿ ಕಸ ಹಾಕುವಂಥವ್ರು ನಾವೇ ಆಗಿರ್ತೇವೆ. ನಾನು ನಿಮ್ಗೆ ಒಂದು ಸರ್ತಿ ತೋರಿಸ್ಬಿಡ್ತೇನೆ ನೋಡಿ. ಬೇರೆ ಬೇರೆ ರೀತಿಯ ಬಾಟಲ್ಗಳು ಎಲ್ಲವನ್ನು ಜನರು ಇಲ್ಲಿಯೇ ತೊಗೊಂಬಂದು ಹಾಕ್ತಾರೆ. ನಾವು ಈ ಜಾಗ ಸುಂದರವಾಗಿದೆ ಅಂತ ಹೇಳಿ ಈ ಜಾಗವನ್ನು ನೋಡ್ಲಿಕ್ಕೆ ಬರ್ತೇವೆ. ನೋಡುವ ಭರದಲ್ಲಿ ಆ ಜಾಗವನ್ನೇ ಹಾಳು ಮಾಡಿ ನಾವು ಹೋಗಿಬಿಡ್ತೇವೆ. ಭಾಳ ವಿಪರ್ಯಾಸ ಅಂತ ನನಗನ್ನಿಸೋದು. ನಾನು ನೋಡಿದಂತಹ ಸುಂದರ ಜಾಗ ಮುಂದಿನವರಿಗೂ ಕೂಡ ಅದು ಸುಂದರವಾಗಿರಬೇಕು ಅನ್ನುವಂಥ ಪರಿಜ್ಞಾನವೇ ಇಲ್ಲದೇ ಇದ್ದರೆ ಅಂಥ ಜನರು ಈ ಜಾಗಕ್ಕೆ ಬರಬೇಕಾ, ಅಥವಾ ಅಂಥ ಜನರು ಈ ಜಾಗವನ್ನು ಯಾಕೆ ಹಾಳು ಮಾಡಬೇಕು ಅಂತ ನನಗನ್ನಿಸ್ತದೆ. ಹಾಗಾಗಿ ಬೇರೆ ಬೇರೆ ಕಾಲೇಜುಗಳು, ಬೇರೆ ಬೇರೆ NSS ಕ್ಯಾಂಪ್ಗಳು ಪ್ರತಿ ವರ್ಷ ಬಂದು ಇಂತಹ ಜಾಗಗಳನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತದೆ. ಆದರೆ ಅವರು ಕ್ಲೀನ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಈ ಥರ
ಹಾಳು ಮಾಡಬಾರ್ದು ಅಂತ ನನಗನ್ನಿಸ್ತದೆ. ಪ್ರತಿ ಜಾಗಕ್ಕೆ ನಾನು ಹೋದಾಗ ನನಗನ್ನಿಸ್ತದೆ ಆ ಜಾಗ ಎಷ್ಟು ನೀಟಾಗಿರ್ತದೋ ಅಷ್ಟು ಸುಂದರವಾಗಿ ಕಾಣ್ತದೆ. ಹಾಗಾಗಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಈ ಜಾಗವನ್ನು, ಈ ಪರಿಸರವನ್ನು ಭಾಳ ಸ್ವಚ್ಛವಾಗಿಟ್ಟಿರ್ತಕ್ಕಂಥದ್ದು ಅಲ್ವಾ. ಮತ್ತು ಈ ಬೇಂದ್ರೆ ಬೀಚಿನ ಸುತ್ತಮುತ್ತ ನಿಮಗೆ ಬೇಕಾದಷ್ಟು ಐಲ್ಯಾಂಡ್ಗಳು ಸಿಗ್ತದೆ, ಹಾಗೂ ರೆಸಾರ್ಟ್ಗಳು ಸಿಗ್ತದೆ, ಬೋಟಿಂಗ್ ಸಿಗ್ತದೆ. ಸಂಜೆ ಹೊತ್ತಿಗೆ ಬಂದರೆ ಈ ಎಲ್ಲ ಸುಂದರ ಜಾಗಗಳನ್ನು ನೀವು ನೋಡ್ಬೋದು. ಈಗ ಸೂರ್ಯ ಸಂಪೂರ್ಣವಾಗಿ ಮೇಲೆ ಬಂದಿದ್ದಾನೆ. ಈ ಭಾಗ ನದಿ ಮತ್ತು ಸಮುದ್ರ ಒಟ್ಟಾಗುವಂಥ ಜಾಗ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿ ಹೇಗೆ ಬೀಳ್ತಾ ಇರುತ್ತೆ, ಹೇಗೆ ಬೀಳ್ತಾ ಇದೆ ಮರಳು. ಇದು ಇಲ್ಲಿಯ ಕತೆ. ಹಾಗಾಗಿ ನಾನು ಯಾವಾಗಲೂ ಹೇಳುವ ಹಾಗೆ ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರುವಷ್ಟು ಜಾಗಗಳಿದ್ದಾವೆ. ಈ ಥರ ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರುವಷ್ಟು ಕತೆಗಳಿದ್ದಾವೆ. ಮುಂದಿನ ಊರು ನಿಮ್ಮ ಊರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.